ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ಸೊ ನಿಮ್ಮ ವ್ಯಕ್ತಿಗೋಸ್ಕರ, ನಿಮ್ಮ ಮಾಜಿ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೋನ್ ಆಗಬೇಕಾ ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಸೊ ಐ ಥಿಂಕ್ ಈ ಒಂದು ರೀಡಿಂಗ್ ತುಂಬ ಪಾಸ್ಟ್ 2-3 ಡೇಸ್ ಇಂದ ನನಗೆ ಕೇಳಿ ಬರ್ತಾನೆ ಇತ್ತು. ಸೊ ಫೈನಲಿ ಈ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ, ಸೊ ಈ ಒಂದು ರೀಡಿಂಗಲ್ಲಿ ನಿಮಗೆ ಎಲ್ಲಾನು ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು, ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಪರ್ಸನಲ್ ರೀಡಿಂಗು ಮತ್ತು ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೆಲಿಯನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಕಾರ್ನೆಲಿಯನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ವ್ಯಕ್ತಿ ನೀವು ನಿಮ್ಮ ಮಾಜಿ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಮೋನ್ ಆಗಬೇಕಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಪಾಸಿಟಿವ್ ಆಗಿರಿ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ನೈಟ್ ಆಫ್ ವ್ಯಾಂಡ್ಸ್. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಐ ಹ್ಯಾವ್ ನೈಟ್ ಆಫ್ ವ್ಯಾಂಡ್ಸ್, 4 ಆಫ್ ಪೆಂಟಿಕಲ್ಸ್ ಆ್ಯಂಡ್ ಐ ಹ್ಯಾವ್ 10 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವ್ಯಾಂಡ್ಸ್ ಇದೆ ಆ್ಯಂಡ್ ಐ ಹ್ಯಾವ್ ಏಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಐ ಹ್ಯಾವ್ 3 ಆಫ್ ಕಪ್ಸ್ ಆ್ಯಂಡ್ ಅದರ ಜೊತೆಗೆ 6 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ನಿಮ್ಮ ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಅವರ ಜೊತೆಗೆ ರಿಕನ್ಸಿಲೇಷನ್ ಆಗುತ್ತೆ, ರಿಯೂನಿಯನ್ ಆಗುತ್ತೆ, ಒಂದು ನ್ಯೂ ಬಿಗಿನಿಂಗ್ ಆಗೋದಕ್ಕೆ ನಿಮ್ಮ ಲೈಫು ಒಂದು ಒಳ್ಳೆ ಟೈಮಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಐ ಥಿಂಕ್ ನೀವು ತುಂಬ ವರ್ಷಗಳಿಂದ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಅಂತ ನೀವು ತುಂಬಾನೇ ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ಒಂದು ಟೈಮ್ನ ತುಂಬ ಸ್ಪೆಂಡ್ ಮಾಡಿದ್ದೀರಾ ಆ್ಯಂಡ್ ನೀವು ತುಂಬ ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಸತಿ ನೀವು ಮೋನ್ ಆಗಬೇಕು ಅಂತ ಎಲ್ಲಾನು ಕೂಡ ಒಂದು ದಿನಾನು ಕೂಡ ನೀವು ಯೋಚನೆ ಮಾಡಿಲ್ಲ, ಲೈಕ್ ನಾನು ಮೋನ್ ಆಗಬೇಕು ಈ ಒಂದು ವ್ಯಕ್ತಿಗೋಸ್ಕರ ನಾನು ಯಾಕೆ ವೆಯ್ಟ್ ಮಾಡಬೇಕು ಅಂತ ನೀವು ಯಾವತ್ತಿಗೂ ಆ ಥರ ಯೋಚನೆ ಮಾಡದೆ ನೀವು ನಿಮ್ಮ ವ್ಯಕ್ತಿ ನನ್ನ ಲೈಫಲ್ಲಿ ಬರಲೇಬೇಕು, ಅವ್ರಿಗೋಸ್ಕರ ಎಷ್ಟು ವರ್ಷ ಬೇಕಾದರೂ ನಾನು ವೆಯ್ಟ್ ಮಾಡ್ತೀನಿ ಅಂತ ಈ ಒಂದು ವ್ಯಕ್ತಿಗೋಸ್ಕರ ಪೇಷನ್ಸ್ ಇಂದ ಒಂದು 3-4 ವರ್ಷಗಳಿಂದ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಸೊ ಫೈನಲಿ ಮುಂದೆ ಬರೋಂಥ ದಿನಗಳಲ್ಲಿ ದಟ್ ವಿಲ್ ಬಿ ಗೋನಾ ಹ್ಯಾಪನ್ ಟು ಯು ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾ ಇದ್ದಾರೆ, ಅವರು ಪ್ರವೇಶ ಆಗ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ಇನ್ ದ ಸೇಮ್ ವೇ ನೀವು ಯಾವ ಥರ ಯೋಚನೆ ಮಾಡ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ಒಂದು ಎನರ್ಜೀಸ್ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನೀವು ಎಷ್ಟು ಯೋಚನೆ ಮಾಡ್ತಾ ಇದ್ರ ಇನ್ ದ ಸೇಮ್ ವೇ ಅದೇ ರೀತಿ ನಿಮ್ಮ ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ, ಲೈಕ್ ಒಂದು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದೀರಾ ಅಂತ ನಾನು ಹೇಳ್ಬೋದು. ಸೊ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ನೀವು ಇರೋದಕ್ಕೆ, ಈ ಒಂದು ಕನೆಕ್ಷನ್ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರೋದಕ್ಕೆ ಸೊ ನಿಮ್ಮಿಬ್ಬರ ಮಧ್ಯೆ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ, ತುಂಬಾನೇ ಪ್ರಾಬ್ಲಮ್ಸ್ ಇದೆ, ತುಂಬಾನೇ ಕಾಂಪ್ಲಿಕೇಶನ್ನ ಫೇಸ್ ಮಾಡಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಒಂದು ಕಷ್ಟ ಬಂದರೂ ಸಹಿಸ್ಕೊಂಡಿದ್ರಾ, ಸ್ಯಾಕ್ರಿಫೈಸ್ ಮಾಡಿದ್ರಾ. ಈಕ್ವಲ್ ಆಗಿ ಈ ಒಂದು ಸಪ್ರೇಷನು ಖಂಡಿತ ಇದ್ದದ್ದು ಅಗತ್ಯ ಇತ್ತು ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗೋದು. ಬಟ್ ಡೆಫಿನೆಟ್ಲಿ ನಿಮ್ಮ ಒಂದು ಸಪ್ರೇಷನ್ ಹಿಂದೆ ನಿಮ್ಮ ಇಬ್ಬರ
ಖಂಡಿತ ನಿಮಗೆ ಒಬ್ರಿಗೊಬ್ರು ಎಷ್ಟು ಇಂಪಾರ್ಟೆಂಟು, ಒಬ್ರದ್ದು ಪ್ರೀತಿ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಆಗುತ್ತೆ. ನೀವಿಬ್ಬರು ಲೆಸನ್ನ ಕಲ್ತಿದ್ದೀರಾ, ಪಾಠನ ಕಲ್ತಿದ್ದೀರಾ ಇಷ್ಟು ವರ್ಷಗಳ ಕಾಲ. ಸೊ ಐ ಥಿಂಕ್ ಸಪ್ರೇಷನ್ ಆಗಿರೋದೇ ನಿಮ್ಮ ಕರ್ಮ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಆ ಕರ್ಮನ ಫೇಸ್ ಮಾಡಿ ಇವಾಗ ಒಂದು ಒಳ್ಳೆ ಫೇಸ್ಗೆ ನಿಮ್ಮ ಜೀವನ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ, ನಿಮ್ಮ ಜೊತೆಗೆ ಯಾವಾಗ ರಿಲೇಶನ್ಶಿಪ್ನ ರಿಸ್ಟಾರ್ಟ್ ಮಾಡ್ತೀನಿ, ಯಾವಾಗ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ, ಯಾವಾಗ ನಾವಿಬ್ರು ಒಂದಾಗ್ತೀವಿ ಅಂತ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅವರು ನಿಮ್ಮ ಜೀವನದಲ್ಲಿ ಜೀವನವನ್ನ ಕಳಿಬೇಕು ಅಂತ ಅವರು ರೆಡಿ ಇದ್ದಾರೆ. ಐ ಥಿಂಕ್ ದಿಸ್ ಇಸ್ ದ ಟೈಮ್ ಟು ಟೇಕ್ ಅ ರಿಸ್ಕ್ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ. ನಿಮ್ಮ ಜೊತೆಗೆ ಒದ್ದಾಡಿ ನಿಮ್ಮನ್ನ ಫೈಟ್ ಮಾಡಿ ಸೊ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಜೋಶಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಒಂದು ಟ್ರಾವೆಲಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ನೈಟ್ ಆಫ್ ವ್ಯಾಂಡ್ಸ್ ಇಟ್ ಇಸ್ ಸಮಥಿಂಗ್ ಟ್ರಾವೆಲಿಂಗ್ ಎನರ್ಜಿ. ಸೊ ನಿಮ್ಮ ವ್ಯಕ್ತಿ ನೀವು ಎಲ್ಲಿ ಇದ್ದೀರಾ ಅದೇ ಪ್ಲೇಸ್ಗೆ ಬಂದು ನಿಮ್ಮನ್ನ ವಿಸಿಟ್ ಮಾಡಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಕನ್ವಿನ್ಸ್ ಮಾಡ್ತಾರೆ, ತುಂಬಾನೇ ಅಪಾಲಜಿ ಕೇಳ್ತಾರೆ. ಅವ್ರು ಮಾಡಿರೋ ಪ್ರತಿಯೊಂದು ತಪ್ಪಿಗೂ ಕೂಡ ಅವರು ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ. ಆ್ಯಂಡ್ ಅವರ ಈಗೋ ಆಟಿಟ್ಯೂಡ್ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬಂದಿದೆ. ಸೊ ಅವರು ಇವಾಗ ನಿಮ್ಮ ಪ್ರೀತಿಗೆ ಸರೆಂಡರ್ ಆಗಿದ್ದಾರೆ. ಯಾಕೆಂತ ಅಂದರೆ ಅವರು ನಿಮ್ಮಿಂದ ದೂರ ಆಗಿ ಸಪ್ರೇಷನ್ ಆಗಿ ತುಂಬಾನೇ ಪಶ್ಚಾತ್ತಾಪದಲ್ಲಿ ಬಿದ್ದು ಈ ಒಂದು ವ್ಯಕ್ತಿಗೆ ಇವಾಗ ನೀವು ಅಂತ ಅಂದರೆ ತುಂಬಾನೇ ಇಂಪಾರ್ಟೆಂಟ್. ಫಸ್ಟ್ ಪ್ರಿಯಾರಿಟಿ ಅವರ ಜೀವನದಲ್ಲಿ ಏನೂ ಇಲ್ಲ, ನಿಮಗೊಬ್ಬರಿಗೆ ಅವ್ರು ಫಸ್ಟ್ ಪ್ರಿಯಾರಿಟಿನ ಕೊಡ್ತಾ ಇದ್ದಾರೆ. ಐ ಥಿಂಕ್ ಅವರು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ತುಂಬಾನೇ ನೋಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಅಥವಾ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳು ನಿಮ್ಮ ವ್ಯಕ್ತಿಗೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ವ್ಯಕ್ತಿಗೆ ಅವರು ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ ಆಗಿದ್ದಾರೆ. ಲೈಕ್ ಅಷ್ಟೊಂದು ಟೆನ್ಷನ್ ಏನೂ ಇಲ್ಲ ಆ ವ್ಯಕ್ತಿಗೆ, ಯಾಕಂದ್ರೆ ಅವರು ಕ್ಲಿಯರ್ ಆಗೇ ಇದ್ದಾರೆ. ಸೊ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ ಅಂತ ಅವ್ರು ಕ್ಲಿಯರ್ ಆಗೇ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ 10 ಆಫ್ ಪೆಂಟಿಕಲ್ಸ್ ಎನರ್ಜಿಯಲ್ಲಿ ಬರ್ತಾ ಇದ್ದಾರೆ. ಒಂದು ಸಾಲಿಡ್ ಆಫರ್ ತೊಗೊಂಡು ಬರಬೇಕು. ಐ ಥಿಂಕ್ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ, ಸೊ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದಕ್ಕೆ ನಿಮ್ಮ ವ್ಯಕ್ತಿ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಗಿವ್ಸ್ ಯು ಅ ಮ್ಯಾರೇಜ್ ಕಮಿಟ್ಮೆಂಟ್ ಆ್ಯಂಡ್ ನಿಮ್ಮನ್ನ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾತುಕತೆ ನಿಮ್ಮಿಬ್ಬರು ಮಧ್ಯ ಮುಂದೆ ಬರುವಂಥ ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಸೊ 3 ಆಫ್ ಕಪ್ಸ್ ಇದೆ. ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಪ್ರತಿದಿನನೂ ಸೆಲೆಬ್ರೇಟ್ ಮಾಡಬೇಕು, ನಿಮ್ಮ ಜೊತೆಗೆ ಪ್ರಾರಂಭ ಮಾಡಬೇಕು, ಎಲ್ಲ ಹೊಸದಾಗಿ ನಿಮ್ಮ ಇಬ್ಬರ ಸ್ಟೋರಿನ ರಿರೈಟ್ ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾರೆ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ನೋವು ಕೊಟ್ಟಿದ್ದಾರೆ, ಪೇನ್ ಮಾಡಿದ್ದಾರೆ. ಅದೆಲ್ಲದಕ್ಕೂ ಸಾರಿ ಕೇಳಿ. ಐ ಥಿಂಕ್ ಆ ಒಂದು ವ್ಯಕ್ತಿ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ ನಿಮಗೋಸ್ಕರ. ಯಾಕಂತಂದ್ರೆ ನೀವು ಪ್ರತಿಯೊಂದು ಅವರ ಜೀವನದಲ್ಲಿ ನೀವು ಪ್ರತಿಯೊಂದರಲ್ಲೂ ಕೂಡ ನೀವು ತುಂಬಾನೇ ಸಪೋರ್ಟಿವ್ ಆಗಿದ್ರ, ಹೆಲ್ಪ್ ಮಾಡಿದ್ರ. ಸೊ ಫಿನಾನ್ಷಿಯಲಿ ನೀವು ತುಂಬಾನೇ ಆ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡಿದ್ರ. ಸೊ ಅದಕ್ಕೆ ಅವ್ರು ತುಂಬಾನೇ ಕೃತಜ್ಞತೆಗಳಿಂದ ಇದ್ದಾರೆ. ಸೊ ನನಗೆ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಇದೆ. So I have a ace of wands. This tells rewriting the story. This person wants to rewrite the story again with you ಅಂತ ಹೇಳ್ಬೋದು. ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ಒಂದು ಹೊಸ ಚಾಪ್ಟರ್ ನಿಮ್ಮ ಲೈಫಲ್ಲಿ ಓಪನ್ ಆಗ್ತಾ ಇದೆ, ಮ್ಯಾರೇಜ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿ ಜೊತೆ. ಮುಂದೆ ಬರುವಂಥ ದಿನಗಳಲ್ಲಿ ರೀಕನ್ಸಿಲೇಷನ್ ಆಗ್ತಾ ಇದೆ, ರಿಯೂನಿಯನ್ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆ ಸಮಯ ಬಂದಿದೆ. ದಿಸ್ ಇಸ್ ದಟ್ ರೈಟ್ ಟೈಮ್ ಟು ಗೆಟ್ ಮ್ಯಾರಿ ಅಂತಲೂ ಕೂಡ ನಂಗೆ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ, ಮದುವೆಗೋಸ್ಕರ ವೇಟ್ ಮಾಡ್ತಾ ಇದ್ರ, ನಿಮ್ಮ ವ್ಯಕ್ತಿನ ಲೈಫಲ್ಲಿ ಯಾವಾಗ ಬರ್ತಾರೆ ಅಂತ ತುಂಬಾ ಸತಿ ನೀವು ನೊಂದ್ಕೊಂಡಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ. ಸೊ ಒಬ್ಬೊಬ್ಬರೇ ಹತ್ತಿದ್ದೀರಾ. ಸೊ ನಿಮ್ಮ ಎಲ್ಲ ಕಷ್ಟ ಸ್ಯಾಕ್ರಿಫೈಸಸ್ನು ಕೂಡ ದೇವರು ಲೆಕ್ಕ ಮಾಡಿ ನಿಮಗೆ ದಿಸ್ ಇಸ್ ದ ಟೈಮ್ ಟು ಗಿವ್ ಯು ದ ರಿವಾರ್ಡ್ಸ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ, ನಿಮ್ಮ ವ್ಯಕ್ತಿ ಜೊತೆಗೆ ಮದುವೆ ಆಗತ್ತೆ. ಸೊ ಡೆಫಿನೆಟ್ಲಿ ಪಾಸಿಟಿವ್ ಆಗಿರಿ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿಗೋಸ್ಕರ ಡೆಫಿನೆಟ್ಲಿ ವೇಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡಬೇಕಾ ಅಥವಾ ಮೋನ್ ಆಗಬೇಕಾ ಅನ್ನೋ ಒಂದು ರೀಡಿಂಗ್ ನಾನು ನೋಡೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಡೆತ್ ಕಾರ್ಡ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಯನ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಐ ಹ್ಯಾವ್ ಅ ಡೆತ್ ಕಾರ್ಡ್ ಆ್ಯಂಡ್ ಹ್ಯಾವ್ ಅ ಪೇಜ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ. ಓಕೆ, ಆ್ಯಂಡ್ ಐ ಹ್ಯಾವ್ 4 ಆಫ್ ಕಪ್ಸ್, 2 ಆಫ್ ಪೆಂಟಿಕಲ್ಸ್
Knight of Swords, Eight of Swords, Five of Cups and King of Cups. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ, ಮೊದಲಿಗೆ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ತುಂಬಾ ಸಫರಿಂಗ್ನ ನಾನು ನೋಡ್ತಾ ಇದ್ದೀನಿ, ಸ್ಟ್ರಗಲಿಂಗ್ನ ನೋಡ್ತಾ ಇದ್ದೀನಿ. ನಿಮ್ಮ ವ್ಯಕ್ತಿ ತುಂಬಾ ಜಗಲಾಗ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ತುಂಬ ಕಡೆ ಅವ್ರಿಗೆ ಬ್ಲಾಕೇಜಸ್ ಇದೆ ಅಂತ ನಾನು ಹೇಳ್ಬೋದು. ಯಾಕೆ ಅಂತ ಅಂದರೆ, ನನಗೆ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಇದೆ. 2 ಆಫ್ ಪೆಂಟಿಕಲ್ಸ್ ಇಟ್ ಇಂಡಿಕೇಟಿಂಗ್ ದಟ್ ನಿಮ್ಮ ಪರ್ಸನ್ ಅವರ ಜೀವನದಲ್ಲಿ ಏನೂ ಕೂಡ ಸರಿಯಾಗಿ ನಡೀತಾ ಇಲ್ಲ. ಅವರು ಒಂದು ಬರ್ಡನಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವರು ಕೂಡ ತುಂಬಾನೇ ನೊಂದ್ಕೊಳ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ. ಐ ಥಿಂಕ್ ನಂಗೆ 8 ಆಫ್ ಸೋರ್ಸ್ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ, ಪೇನ್ ಮಾಡಿದ್ದಾರೆ ಅವರು ನಿಮ್ಗೆ. ಇವಾಗ ನಿಮ್ಮ ಪೇನ್ ಅವ್ರು ಇವಾಗ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಐ ಥಿಂಕ್ ಅವರು ನಿಮ್ಗೆ ತುಂಬಾನೇ ಪೇನ್ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ತುಂಬಾ ಕಡೆ ನಿಮ್ಮನ್ನ ಆಡದೇ ಇರೋ ಮಾತುಗಳೆಲ್ಲ ಆಡಿದ್ದಾರೆ, ತುಂಬಾ ಕಡೆ ನಿಮ್ಮ ಜೀವನದಲ್ಲಿ ಮೆಸ್ಅಪ್ ಮಾಡ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಅವರು ನಿಮಗೆ ವಾಂಟೆಡ್ ಆಗೇನೆ ಪೇನ್ ಮಾಡಿದ್ದಾರೆ. ವಾಂಟೆಡ್ ಆಗೇನೆ ಎಲ್ಲ ಗೊತ್ತಿದ್ರು ಕೂಡ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಪೇನ್ ಮಾಡಿದ್ದಾರೆ. ಬಟ್ ಇವಾಗ ಅವ್ರಿಗೆ ಕರ್ಮ ಸಿಕ್ಕಿದೆ. ಕರ್ಮ ಹ್ಯಾಸ್ ರಿಫಂಡೆಡ್ ಯುವರ್ ಪೇನ್ ಟು ದಮ್ ಅಂತ ಹೇಳ್ಬೋದು. ಸೊ ಇವಾಗ ನಿಮ್ಮ ವ್ಯಕ್ತಿ, ನೀವು ಎಷ್ಟು ಪೇನ್ನ ಅನುಭವಿಸಿದ್ರಿ ಆ ಒಂದು ಸಮಯದಲ್ಲಿ, ಬಟ್ ಇವಾಗ ನಿಮ್ಮ ಪೇನ್ಗೆ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಸೊ ಒಬ್ರಿಗೆ ಕಷ್ಟ ಕೊಟ್ಟರೆ, ಒಬ್ರಿಗೆ ನೋವು ಮಾಡ್ರು, ಒಬ್ರಿಗೆ ಕಣ್ಣೀರ್ ಹಾಕ್ಸಿದ್ರೆ ಎಷ್ಟು ನಮ್ಗೆ ನರಳುತ್ತೆ ಅಂತ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ, ಸ್ಟ್ರಗ್ಲಿಂಗ್ ಅಲ್ಲಿ ಇದ್ದಾರೆ, ಜಗಳ ಆಗ್ತಾ ಇದ್ದಾರೆ. ಸೊ ಅವರ ಲೈಫ್ ಅಲ್ಲಿ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ, ಕರಿಯರ್ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಅವರ ಜೀವನದಲ್ಲಿ ಒಟ್ಟೊಟ್ಟಿಗೆ ಕೂಡ ಬಂದಿದೆ. ಸೊ ಹಾಗಾಗಿ ನಾನೇನ್ ಹೇಳ್ಬೋದು, ಐ ಥಿಂಕ್ ವೇಟ್ ಮಾಡಿ. ಬಟ್ ತುಂಬಾ ಟೈಮ್ ತಗೊಳ್ಳದೆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ. ಬಟ್ ವೇಟ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಸೊ ಯು ಹ್ಯಾವ್ ಟು ವೇಟ್ ಫಾರ್ ದ ರೈಟ್ ಟೈಮ್ ಅಂತ ಹೇಳ್ಬೋದು. ಐ ಥಿಂಕ್ ನೀವು ತುಂಬಾ ಸತಿ ಟ್ರೈ ಮಾಡ್ತಾ ಇದ್ದೀರಾ ಸೊ ನಿಮ್ಮ ವ್ಯಕ್ತಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ, ರೀಚ್ ಔಟ್ ಆಗೋದಕ್ಕೆ. ಬಟ್ ಇವಾಗ ನೀವೇನ್ ಆಸೆ ಪಡ್ತಾ ಇದ್ದೀರಾ, ಈ ಒಂದು ವ್ಯಕ್ತಿ ಜೊತೆಗೆ ರಿಕನ್ಸಿಲೇಷನ್ ಆಗಿರ್ಬೋದು, ಈ ಒಂದು ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಸದ್ಯಕ್ಕೆ ಈ ಒಂದು ವ್ಯಕ್ತಿ ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಇವಾಗ ಅವರ ಜೀವನದಲ್ಲಿ ಅದನ್ನ ಪೂರೈಸಕ್ ಆಗೋದಿಲ್ಲ. ಯಾಕಂತಂದ್ರೆ ಅವರೇ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಬರ್ಡನ್ ಆಗ್ತಾ ಇದೆ, ಅವ್ರಿಗೆ ಅವ್ರ ಲೈಫ್ನ ಯಾವ ದಾರಿನಲ್ಲಿ ಹೋಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ದೇ ಕಾಂಟ್ ಟೇಕ್ ರಿಸ್ಕ್ ನಾಮ್. ಸೊ ಇವಾಗ ಅವರು ರಿಸ್ಕ್ ತೊಗೊಳಕ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಬಟ್ ಅವರು ತುಂಬಾನೇ ನಿಮಗೆ ಕೇಳ್ಕೊಳ್ತಾ ಇದ್ದಾರೆ, ಲೈಕ್ ಮನ್ಸಿಂದ ಅವ್ರು ಬೇಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬೇಕು. ಐ ಥಿಂಕ್ ದೇ ಆರ್ ಮ್ಯಾನಿಫೆಸ್ಟಿಂಗ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ಇಷ್ಟು ವರ್ಷಗಳ ಕಾಲ, ಇಷ್ಟು ತಿಂಗಳ ಕಾಲ ನೀವು ಅವ್ರಿಗೆ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರಲಿ ಅಂತ. ಫಾರ್ ದ ಫಸ್ಟ್ ಟೈಮ್ ನಿಮಗೋಸ್ಕರ ಈ ಒಂದು ವ್ಯಕ್ತಿ ದೇವ್ರ ಹತ್ರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಜೀವನದಲ್ಲಿ ಏನಾದರೂ ಒಂದು ಮಿರಾಕಲ್ ಆಗಿ ಆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರೋ ಹಾಗೆ ಮಾಡು. ಸೊ ಸಮಥಿಂಗ್ ಲೈಕ್ ಮಿರಾಕಲ್ ಆಗಬೇಕು ನನ್ನ ಜೀವನದಲ್ಲಿ ಅನ್ನೋದು ಈ ಒಂದು ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಇನ್ ಅ ಹ್ಯೂಜ್ ಬರ್ಡನ್ ಅಂತ ನಾನು ಹೇಳ್ಬೋದು. ಸೊ ತುಂಬಾ ಬರ್ಡನ್ ಆಗ್ತಾ ಇದೆ ಅವರ ಜೀವನ, ಕಷ್ಟದಲ್ಲಿ ಬರ್ತಾ ಇದೆ. ಸೊ ತುಂಬಾನೇ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಕರಿಯರ್ ಪ್ರಾಬ್ಲಮ್ಸ್ ಇದೆ. ಸೊ ಅವರ ಫ್ಯಾಮಿಲಿ ಕಡೆ ಪ್ರಾಬ್ಲಮ್ಸ್ ಇದೆ. ಐ ಥಿಂಕ್ ಅವರ ಫ್ಯಾಮಿಲಿನಲ್ಲಿ ಅವ್ರ ಅಪ್ಪ ಅಮ್ಮಂಗೋ ಯಾರಿಗೂ ಹುಷಾರಿಲ್ಲ. ಸೊ ಹಾಗಾಗಿ ಆ ಕಡೆ ಹಾಸ್ಪಿಟಲ್ಗೂ ಓಡಾಡ್ತಾ ಇದ್ದಾರೆ, ಈ ಕಡೆ ಕೆಲಸ ಕಡೆನೂ ಓಡಾಡ್ತಾ ಇದ್ದಾರೆ. ಇಲ್ಲಿ ಫಿನಾನ್ಷಿಯಲಿ ಅವ್ರು ಎಷ್ಟೇ ದುಡಿದ್ರು ಕೂಡ ಒಂದು ದುಡ್ಡು ಅವ್ರ ಕೈಲಿ ನಿಲ್ತಾ ಇಲ್ಲ, ಸ್ಪೆಂಡ್ ಆಗ್ತಾ ಇದೆ. ಸೊ ಈ ಥರದ್ದೆಲ್ಲನೂ ಕೂಡ ಪ್ರಾಬ್ಲಮ್ಸ್ ಅವರ ಲೈಫಲ್ಲಿ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅವ್ರಿಗೆ ತುಂಬಾನೇ ಬರ್ಡನ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿಗೋಸ್ಕರ ಡೆಫಿನೆಟ್ ಆಗಿ ನೀವು ವೇಟ್ ಮಾಡ್ಬೋದಾ ಅಂದ್ರೆ ಎಸ್, ವೇಟ್ ಮಾಡಿ. ಬಟ್ ಇನ್ ದ ಫ್ಯೂಚರ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಮೇ ಬಿ 1 year ತಗೊಳ್ಬೋದು, 1.5 year ತಗೊಳ್ಬೋದು. ಬೈ ಚಾನ್ಸ್ ಇಟ್ ಮೇ ಆಲ್ಸೋ ಟೇಕ್ 6 months. ಓಕೆ, ಸೊ ಈ ಒಂದು ದಿನದಿಂದ 6 months ಒಳಗಡೆನೂ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು. ಅಥವಾ 6 months ಇಂದ ಅವ್ರು ಬಂದೇ ಇಲ್ಲ ಅಂತ ಅಂದ್ರೆ 6 months ಆದ್ಮೇಲೆ ಬರ್ತಾರೆ. ಅಥವಾ ಟೇಕ್ ಆಸ್ ಇಟ್ ಆಸ್ 1.5 years ಬೇಕಾಗುತ್ತೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್. ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ. ಸೊ ತುಂಬಾನೇ ಎಮೋಷನ್ಸ್ ಇದೆ ನಿಮ್ಮ ಮೇಲೆ. ಸೊ ತುಂಬಾನೇ ಪ್ರೀತಿ ಇದೆ, ಕನ್ಸರ್ನ್ ಇದೆ, ಕೇರ್ ಇದೆ. ಸೊ ಅವ್ರು ಮಾಡಿರೋ ತಪ್ಪುಗಳಿಗೆಲ್ಲದೂ ಕೂಡ ನಿಮ್ಮನ್ನ ಬ್ಲೇಮ್ ಮಾಡಿದಕ್ಕೆ ಐ ಥಿಂಕ್ ದೇ ಆರ್ ಫೈಟಿಂಗ್ ವಿತ್ ದೇರ್ ಎಮೋಷನ್ಸ್. ಆ್ಯಂಡ್ ಅವ್ರಿಗೆ ಪೇಯ್ನಲ್ಲಿ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ನಿಮ್ಮನ್ನ ರೀಚ್ ಔಟ್ ಮಾಡಬೇಕು, ಯಾವ ಥರ ನಿಮ್ಮ ಜೊತೆಗೆ ಮಾತುಕತೆ ಆಡಬೇಕು, ಯಾವಾಗ ನಿಮ್ಮ ಜೊತೆಗೆ ಸೇರಬೇಕು, ಏನೂ ಕೂಡ ಒಂದು ವ್ಯಕ್ತಿಗೆ ಗೊತ್ತಿಲ್ಲ. ದೇ ಆರ್ ಇನ್ ಅ ಕ್ರಾಸ್ ರೋಡ್ ಅಂತ ಹೇಳ್ಬೋದು. ಅವ್ರ ಮಧ್ಯದ ಒಂದು ದಾರಿನಲ್ಲಿ ಬಂದು ನಿಂತುಬಿಟ್ಟು
ಕೊಟ್ಟಿದ್ದಾರೆ. ಸೊ ಈ ಕಡೆ ಅಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ, ಇದು ಮಾಡ್ಬೇಕಾ, ಅದ್ ಮಾಡ್ಬೇಕಾ, ಏನೂ ಕೂಡ ಈ ಒಂದು ವ್ಯಕ್ತಿ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ. ಸೊ ತುಂಬಾನೇ ಅವ್ರಿಗೆ ಪ್ರಾಬ್ಲಮ್ಸ್ ಇದೆ ಅವರ ಜೀವನದಲ್ಲಿ. ರೈಟ್ ನಾವು ಅವರ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಸೆಟಲ್ ಆಗೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಇನ್ನೂ ಏನೂ ಕೂಡ ಸೆಟ್ಲ್ ಆಗಿಲ್ಲ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾನೇ ಸೆಟ್ಲಿಂಗ್ ಕಡೆ ನೋಡ್ತಾ ಇದ್ದಾರೆ. ಸೊ ಅದೆಲ್ಲ ಅವ್ರ ಲೈಫಲ್ಲಿ ಆದ್ಮೇಲೆ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಸೊ ಹಿಂದೆ ಈ ಒಂದು ವ್ಯಕ್ತಿ ಒಂದು ರಿಲೇಶನ್ಶಿಪ್ ಇಂದ ತುಂಬಾನೇ ಪ್ರಾಬ್ಲಮ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಬಟ್ ದೇ ಡೋಂಟ್ ವಾಂಟ್ ಅಗೇನ್ ವಿತ್ ಯು. ಸೊ ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಜೊತೆಗೆ ಆಗಬಾರದು ಅಂತ ಹೇಳಿ ತುಂಬಾ ತಾಳ್ಮೆಯಿಂದ ಅವರು ನಿಧಾನವಾಗಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್. ಬಟ್ ಇವಾಗ ನಿಮಗೆ ಏನು ಗೈಡೆನ್ಸ್ ನಾನು ಹೇಳ್ಬೋದು ಅಂದರೆ, ವೇಟ್ ಮಾಡಿ, ಪ್ರೇ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ, ಒಂದು ಕನೆಕ್ಷನ್ ಮೇಲೆ ಟ್ರಸ್ಟ್ ಮಾಡಿ, ದೇವರಿದ್ದಾರೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಸ್ಟಿನಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಡೆಸ್ಟಿನಿ ವಿಧಿಯಲ್ಲಿ ಇರೋದು ಯಾರು ಕೂಡ ತಪ್ಸೋಕ್ಕಾಗೋದಿಲ್ಲ. ಸೊ ವೇಟ್ ಆ್ಯಂಡ್ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ನಿಮ್ಮ ಪಿಕ್ ಕಾರ್ಡ್ ರೀಡಿಂಗ್. ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬಿಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.